ವೆರಿ ಗುಡ್ ಈವ್ನಿಂಗ್. ನಾವೇನು ಮಾಡ್ತಾಯಿದ್ವಿಪ್ಪ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸ್ಟಡಿ ಮಾಡ್ತಾಯಿದ್ವಿ. ಇದೇನಪ್ಪ ಅಂದರೆ 8th, 9th, 10th, 11th, 12th ಈ ಎಲ್ಲ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಇರ್ತದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಆಮೇಲೆ ಎಷ್ಟೆಷ್ಟು ನೀವು ಹೆಚ್ಚು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತೀರಾ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದರೆ ಇಂಗ್ಲೀಷ್ ಈಸಿ ಆಗ್ತಾ ಹೋಗ್ತದೆ, ಗ್ರಿಪ್ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಆದಷ್ಟು ನಾನು ಮಾಡುವಂತಹ ಈ ಎಲ್ಲ ಕ್ಲಿಪ್ಗಳನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಮಾಡುವಂಥ ಎಲ್ಲ ಕ್ಲಿಪ್ಗಳನ್ನು ನೋಡ್ಕೊಡ್ರಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ರೈಸ್ ಆಗ್ತದೆ. ಹೌದಾ, ನಿಮಗೆ ಅದು ಅರ್ಥನೂ ಆಗ್ತದೆ. ಇದೆಯೋ ಇಲ್ಲೋ, ನನಗೆ ಏನಪ್ಪ ಅಂದರೆ ನನ್ನ ವೊಕ್ಯಾಬ್ಯುಲರಿ ಹೆಚ್ಚಾಯಿತೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಾಗ್ತದದು. ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡದೆ ಸ್ಟಾರ್ಟ್ ಮಾಡೋಣ. 51th, ನಾಟ್ ಫಾಲೋಯಿಂಗ್ ಎನಿ ಮಾರಲ್ ರೂಲ್ಸ್ ಆ್ಯಂಡ್ ನಾಟ್ ಕೇರಿಂಗ್ ಅಬೌಟ್ ರೈಟ್ ಆರ್ ರಾಂಗ್. ಸರಿ ತಪ್ಪುಗಳನ್ನು ತಿಳಿದುಕೊಳ್ಳದೆ, ಹೌದಾ, ಸರಿಯಾದ ಮಾರ್ಗದಲ್ಲಿ ನಡೆಯದೇ ಇರೋದನ್ನು ಅಮಾರಲ್ ಅಂತ ಕರೀತಾರೆ. ಅಮಾರಲ್, ಹೌದಾ, ಅಥವಾ ಇಮ್ಮಾರಲ್, ನೀತಿಹೀನ, ಹೌದಾ, ನೀತಿ ನಡತೆಯಿಂದ ನಡ್ಕೊಳ್ದೇ ಇರುವಂಥ ವ್ಯಕ್ತಿನ ನೀತಿಹೀನ ಅಂತ ಕರಿತೀವಿ. ಇನ್ನು 52nd, ಅನಿಮಲ್ಸ್ ದ್ಯಾಟ್ ಕ್ಯಾನ್ ಲಿವ್ ಆನ್ ಲ್ಯಾಂಡ್ ಆರ್ ವಾಟರ್. ಹೌದಾ, ಪ್ರಾಣಿಗಳು ನೆಲದ ಮೇಲೂ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸುವಂಥ ಜೀವಿಗಳನ್ನು ನಾವು ಏನಪ್ಪ ಅಂದರೆ ಉಭಯವಾಸಿಗಳು ಅಂತ ಕರಿತೀವಿ. ಆಂಫಿಬಿಯನ್ಸ್ ಅಂತ ಕರೀತಾರೆ, ಆಂಫಿಬಿಯನ್ಸ್. ಹೌದಾ. ಇನ್ನು ಅ ಪರ್ಸನ್ ಹೂ ಹ್ಯಾಡ್ ಒನ್ ಆರ್ ಮೋರ್ ಲಿಮ್ಸ್ ರಿಮೂವ್ಡ್. ಹೌದಾ, ಆಂಪ್ಯೂಟಿ, ಅಪಂಗ್, ಹೌದಾ, ಅಥವಾ ಏನು ಚಿನ್ನಾಂಗ್ ಅಂತ ಕರೀತಾರೆ. ಹಾಗಾದರೆ ಏನಪ್ಪ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಒಂದು ಅಥವಾ ಎರಡು ಕಾಲುಗಳನ್ನು ತೆಗೆದಿದ್ರೆ ಅವನ್ನ ಆಂಪ್ಯೂಟಿ ಅಂತ ಕರಿತೀವಿ. ಅಥವಾ ಏನು ಕೈಗಳನ್ನು, ಲಿಮ್ಸ್ ಅಂದ್ರೇನು ಕೈ ಕಾಲುಗಳು ಎರಡೂ ಸೇರ್ತಾವೆ. ಅ ಪರ್ಸನ್ ಹೂ ಬಿಲೀವ್ಸ್ ದ್ಯಾಟ್ ಲಾಸ್ ಆ್ಯಂಡ್ ಗವರ್ನಮೆಂಟ್ ಸೇರ್ ನಾಟ್ ನೆಸೆಸರಿ. ಹೌದಾ, ಅನಾರ್ಕಿಸ್ಟ್, ಅರಾಜಕತಾವಾದಿ. ಹೌದಾ, ಏನಪ್ಪ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ತಿಳಿದುಕೊಳ್ಳದೆ, ಹೌದಾ, ಯಾವುದೇ ನಿಯಮಗಳನ್ನು ಪಾಲಿಸದೆ, ಹೌದಾ, ಏನು ಆಡಳಿತವನ್ನು ನಡೆಸ್ತಾರಲ್ಲ ಅವನನ್ನು ಏನಪ್ಪ ಅಂದ್ರೆ ಅರಾಜಕವಾದಿ ಅಂತ ಕರಿತೀವಿ. 55th, ಅ ಸಿಚುವೇಶನ್ ಇನ್ ಅ ಕಂಟ್ರಿ, ಆ್ಯನ್ ಆರ್ಗನೈಜೇಷನ್ ಎಕ್ಸೆಟ್ರಾ ಇನ್ ವಿಚ್ ದೇರ್ ಈಸ್ ನೋ ಗೌರ್ನಮೆಂಟ್ ಆರ್ಡರ್ ಆರ್ ಕಂಟ್ರೋಲ್. ಅನಾರ್ಕಿ ಅಂತ ಕರಿತೀವಿ. ಅರಾಜಕತೆ ಅಂತ ಕನ್ನಡದಲ್ಲಿ ಕರಿತೀವಿ. ಹೌದಾ, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ದೇಶ ಅಥವಾ ಸಂಸ್ಥೆ ಅಥವಾ ಅಲ್ಲಿ ಯಾವುದೇ ಒಂದು ಸರ್ಕಾರ, ಹೌದಾ, ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ಎಲ್ಲನೂ ಅನ್ಕಂಟ್ರೋಲ್ಡ್ ಆಗಿ ಉಳಿದ್ಬಿಟ್ರೆ, ಯಾವುದು ಹಿಡಿತವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದನ್ನು ಅನಾರ್ಕಿ ಅಂತ ಕರಿತೀವಿ, ಅರಾಜಕತೆ. ಇನ್ನು 56th one, ಅ ಬ್ರಾಂಚ್ ಆಫ್ ಸೈನ್ಸ್ ಕನ್ಸರ್ನ್ಡ್ ವಿತ್ ದ ಬಾಡಿಲಿ ಸ್ಟ್ರಕ್ಚರ್ ಆಫ್ ಹ್ಯೂಮನ್ಸ್, ಆನಿಮಲ್ಸ್ ಆ್ಯಂಡ್ ಅದರ್ ಲಿವಿಂಗ್ ಆರ್ಗನಿಸಮ್. ಅನಾಟಮಿ ಅಂತ ಕರಿತೀವಿ. ಹೌದಾ, ಅಂಗರಚನಾಶಾಸ್ತ್ರ ಅಥವಾ ಶರೀರಶಾಸ್ತ್ರ ಅಂತ ಕರಿತೀವಿ. ಹೌದಾ, ವಿಜ್ಞಾನದ ಇದೊಂದು ಭಾಗ. ಏನು ಅಧ್ಯಯನ ಮಾಡ್ತದಪ್ಪ ಅಂದರೆ ಮಾನವನ ದೇಹದ ಅಂಗಗಳನ್ನು, ಹೌದಾ, ಪ್ರಾಣಿಗಳನ್ನು ಮತ್ತು ಸಜೀವ ಜೀವಿಗಳ ಏನಪ್ಪ ಅಂಗಗಳ ರಚನೆಯನ್ನು ಅಧ್ಯಯನ ಮಾಡೋದನ್ನೇ ಅನಾಟಮಿ, ಅಂಗರಚನಾಶಾಸ್ತ್ರ ಅಂತ ಕರಿತೀವಿ. ಇನ್ನು 57th, ಅ ಪರ್ಸನ್ ಹೂ ಪ್ರೆಸೆಂಟ್ಸ್ ಅ ರೇಡಿಯೋ ಆರ್ ಟೆಲಿವಿಷನ್ ಪ್ರೋಗ್ರಾಮ್, ಆ್ಯಂಕರ್ ಅಂತ ಕರಿತೀವಿ. ಹೌದಾ, ಸಮಾಚಾರ ಉದ್ಘೋಷಕ್ ಅಂತ ಹಿಂದಿಯಲ್ಲಿ ಕರೀತಾರೆ. ನಾವು, ಹೌದಾ, ನಿರೂಪಕ ಅಂತ ಕನ್ನಡದಲ್ಲಿ ಕರಿತೀವಿ. ಅ ಪರ್ಸನ್ ಹೂ ಪ್ರೆಸೆಂಟ್ಸ್ ಅ ರೇಡಿಯೋ ಆರ್ ಟೆಲಿವಿಷನ್ ಪ್ರೋಗ್ರಾಮ್. ಹೌದಾ, ರೇಡಿಯೋ ಅಥವಾ ದೂರದರ್ಶನದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವ್ರಿಗೆ ನಿರೂಪಕ ಅಥವಾ ನಿರೂಪಕಿ ಅಂತ ಕರಿತೀವಿ, ಆ್ಯಂಕರ್. ಆಮೇಲೆ ಬಿಲಾಂಗಿಂಗ್ ಟು ಲಾಂಗ್ ಪಾಸ್ಟ್, ಎನಿಷಿಯಂಟ್, ಪ್ರಾಚೀನ. ಹೌದಾ, ಭಾಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದನ್ನು ನಾವೇನು ಕರಿತೀವಪ್ಪ ಅಂದರೆ ಎನಿಷಿಯಂಟ್ ಅಂತ ಕರಿತೀವಿ. ಅ ಶಾರ್ಟ್, ಇಂಟ್ರೆಸ್ಟಿಂಗ್ ಆರ್ ಅಮ್ಯೂಸಿಂಗ್ ಸ್ಟೋರಿ ಅಬೌಟ್ ಅ ರಿಯಲ್ ಪರ್ಸನ್ ಆರ್ ಈವೆಂಟ್. ಹೌದಾ, ಅದನ್ನೇನು ಕರಿತೀವಿ ಅಂದರೆ ಅನಾಕಡಾಟ್ ಅಂತ ಕರಿತೀವಿ. ಲಘುಕಥಾ, ಲಘುಕತೆ. ಹೌದಾ, ಏನಪ್ಪ ಅಂದ್ರೆ ತುಂಬ ಚಿಕ್ಕದಾಗಿರ್ತದೆ, ತುಂಬ ಏನಪ್ಪ ಅಂದರೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಆಮೇಲೆ ಅಮ್ಯೂಸಿಂಗ್ ಸ್ಟೋರಿ ಅಬೌಟ್ ರಿಯಲ್ ಪರ್ಸನ್. ಹೌದಾ, ಕೆಲವು ಸಲ ಆ ಕತೆ ಏನಾಗಿರ್ಬೋದು ಅಂದರೆ ಸಜೀವ ವ್ಯಕ್ತಿಯದ್ದಾಗಿರ್ಬೋದು ಅಥವಾ ಘಟನೆಯದ್ದಾಗಿರ್ಬೋದು, ಅದನ್ನು ಅನಾಕಡಾಟ್ ಅಂತ ಕರೀತಾರೆ. ಇನ್ನು 60th one, ಅ ಮೆಡಿಕಲ್ ಸ್ಪೆಷಲಿಸ್ಟ್ ಹೂ ಅಡ್ಮಿನಿಸ್ಟರ್ಸ್ ಡ್ರಗ್ಸ್ ಫಾರ್ ರಿಲೀವಿಂಗ್ ಪೇನ್ ಡ್ಯೂರಿಂಗ್ ಅ ಸರ್ಜರಿ. ಹೌದಾ, ಅನಾಸ್ಥೆಸಿಸ್ಟ್ ಅಂತ ಕರಿತೀವಿ. ಹೌದಾ, ಅನಾಸ್ಥೆಸಿಸ್ಟ್.
ಹೌದಾ. ಹಾಗಾದರೆ ಬೇಹುಶಿ ಲಾನೇವಾಲ ಅರವಳಿಕೆ ಮದ್ದನ್ನು ನೀಡುವಂಥ ವ್ಯಕ್ತಿ, ಅರವಳಿಕೆ ತಜ್ಞ ಅಂತ ಕರಿಬೋದು, ಆ ಮೆಡಿಕಲ್ ಸ್ಪೆಷಲಿಸ್ಟ್. ಹೌದಾ. ಇವರೇನಪ್ಪ ಅಂದರೆ ಒಬ್ಬ ವೈದ್ಯಕೀಯ ತಜ್ಞರು. ಏನಪ್ಪ ಅಂದರೆ ಇವರು ಔಷಧವನ್ನು ನೀಡ್ತಾರೆ. ಯಾವುದಕ್ಕೆ ಅಂದರೆ ನಾವೇನು ಸರ್ಜರಿ ಮಾಡ್ತೀವಿ, ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ, ಅಂತಹ ವೇಳೆಯಲ್ಲಿ ಉಂಟಾಗುವಂತಹ ನೋವನ್ನು ಶಮನಗೊಳಿಸಲಿಕ್ಕೆ ಅರವಳಿಕೆ ಮದ್ದನ್ನು ನೀಡ್ತಾರೆ. ಅದಕ್ಕೆ ಅವರನ್ನು ಅರವಳಿಕೆ ತಜ್ಞ, ಹೌದಾ, ಅನೆಸ್ಥೆಸಿಸ್ಟ್ ಅಂತ ಕರಿತೀವಿ. ಇನ್ನು 61 ಲೈಕ್ ಅ ವೀಕ್ ಓಲ್ಡ್ ವುಮನ್, ಹೌದಾ, ಲೈಕ್ ಅ ವೀಕ್ ಓಲ್ಡ್ ವುಮನ್, ಅನೈಲ್ ಕಮ್ಜೋರ್ ಬುಡಿಯಾ ಜೈಸ, ಹೌದಾ, ಅನೈಲ್ ಕಮ್ಜೋರ್ ಬುಡಿಯಾ ಜೈಸ, ಏನಪ್ಪ ಅಂದರೆ ವಯೋವೃದ್ಧ ಮಹಿಳೆ ಕನ್ನಡದಲ್ಲಿ. 62 ಅ ಸ್ಟ್ರಾಂಗ್ ಡಿಸ್ಲೈಕ್ ಎನಿಮೋಸಿಟಿ, ಎನಿಮೋಸಿಟಿ ಘೃಣ, ಏನಪ್ಪ ಅಂದರೆ ಒಂದು ವಿಷಯವನ್ನು ಅಲ್ಲಗಳೆಯೋದು, ಎಮಿನೋಸಿಟಿ ಏನು ಎನಿಮೋಸಿಟಿ. ಇನ್ನು 63 ಟು ಡಿಸ್ಟ್ರಾಯ್ ಕಂಪ್ಲೀಟ್ಲಿ, ಎನಿಹಿಲೇಟ್ ವಿನಾಶಕರಣ, ಟು ಡಿಸ್ಟ್ರಾಯ್ ಕಂಪ್ಲೀಟ್ಲಿ ಎನಿಹಿಲೇಟ್ ಏನು ವಿನಾಶಕರಣ, ಏನಪ್ಪ ಅಂದರೆ ಏನಾದರೂ ನಾಶ ಮಾಡಿಬಿಡೋದು, ಅದನ್ನು ಎನಿಹಿಲೇಟ್ ಅಂತ ಕರೀತಾರೆ. 64 ದ ಡೇಟ್ ಆನ್ ವಿಚ್ ಆ್ಯನ್ ಇವೆಂಟ್ ಹ್ಯಾಪನ್ಡ್ ಇನ್ ಸಮ್ ಪ್ರಿವಿಯಸ್ ಇಯರ್, ಓಕೆ, ಆ್ಯನಿವರ್ಸರಿ, ಸಾಲ್ಗಿರಹ, ಹೌದಾ, ಆ್ಯನಿವರ್ಸರಿ ಏನಪ್ಪ ಅಂದರೆ ವರ್ಷಾಚರಣೆ, ಒಂದು ವರ್ಷಾಚರಣೆ ಯಾವ ಒಂದು ಡೇಟ್ನಿಂದ ಮತ್ತೊಂದು ಸೇಮ್ ಡೇಟಿಗೂ, ಮುಂದಿನ ವರ್ಷದ ಸೇಮ್ ಡೇಟಿಗೆ ಅದೇ ದಿನವನ್ನು ಅದು ಮದುವೆ ಆಗಿದ್ದಿರ್ಬೋದು, ಜನಿಸಿದ್ದಿರ್ಬೋದು, ಆ್ಯನಿವರ್ಸರಿ ಅಂತ ಮಾಡ್ತಾರೆ. ಹೌದಾ. ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಿರ್ಬೋದು, ಯಾವುದೇ ಒಂದು ಅಡಿಗಲ್ಲಿಟ್ಟಿರ್ಬೋದು, ಹೌದಾ. ದ ಡೇಟ್ ಆನ್ ವಿಚ್ ಆ್ಯನ್ ಇವೆಂಟ್ ಹ್ಯಾಪನ್ಡ್ ಇನ್ ಅ ಸೇಮ್ ಪ್ರಿವಿಯಸ್ ಇಯರ್, ಅದನ್ನ ಆ್ಯನಿವರ್ಸರಿ ಅಂತ ಆಚರಿಸ್ತೀವಿ, ಹೌದಾ, ವರ್ಷಾಚರಣೆ. 65 ವಿತ್ ಅ ನೇಮ್ ದ್ಯಾಟ್ ಈಸ್ ನಾಟ್ ನೋನ್, ದ್ಯಾಟ್ ಈಸ್ ನಾಟ್ ಮೇಡ್ ಅನಾನಿಮಸ್ ಬೇನಾಮ್, ಹೌದಾ, ಯಾವ ಒಂದು ವಸ್ತುವಿಗೆ ಹೆಸರಿದಿರೋದಿಲ್ವೋ, ಹೌದಾ, ಅದಕ್ಕೆ ಗೊತ್ತು ಗುರಿ ಇರೋದಿಲ್ವೋ, ಅದನ್ನು ಅನಾನಿಮಸ್ ಅಂತ ಕರಿತೀವಿ, ಬೇನಾಮ್ ಅನಾಮಧೇಯ, ಹೌದಾ, ಅನಾಮಿಕ ಅಥವಾ ಅನಾಮಧೇಯ. 66 ಅಬ್ರೆಸಿವ್ ಡಿಸೈರ್ ಟು ಲೂಸ್ ವೇಟ್ ಬೈ ರೆಫ್ಯೂಸಿಂಗ್ ಟು ಈಟ್, ಹೌದಾ, ಅನೋರೆಕ್ಸಿಯಾ ಅಂತ ಕರಿತೀವಿ, ವಜನ್ ಕಮ್ ಕರ್ನೆ ಕೆ ಲಿಯೆ ಭೋಜನ್ ತ್ಯಾಗ. ಅನೋರೆಕ್ಸಿಯಾ ಅಂದ್ರೇನು, ತಮ್ಮ ತೂಕವನ್ನು ಕಳೆದುಕೊಳ್ಳಿಕ್ಕೆ ನಾವು ಏನಪ್ಪ ಅಂದರೆ ಉಪವಾಸ ಇದ್ಬಿಟ್ಟು ಏನು ಬೊಜ್ಜನ್ನು ಕರಗಿಸ್ತೀವಲ್ಲ, ಅದಕ್ಕೆ ಅನೋರೆಕ್ಸಿಯಾ ಅಂತ ಕರೀತಾರೆ. ಇನ್ನು 67 ಅ ಕಲೆಕ್ಷನ್ ಆಫ್ ಪೋಯಮ್ಸ್, ಸ್ಟೋರೀಸ್ ಎಕ್ಸೆಟ್ರಾ ದ್ಯಾಟ್ ಹ್ಯಾವ್ ಬೀನ್ ರಿಟನ್ ಬೈ ಡಿಫ್ರೆಂಟ್ ಪೀಪಲ್ ಆ್ಯಂಡ್ ಪಬ್ಲಿಷ್ಡ್ ಟುಗೆದರ್ ಇನ್ ಅ ಬುಕ್, ಅ ಕಲೆಕ್ಷನ್ ಆಫ್ ಪೋಯಮ್ಸ್, ಹೌದಾ, ಅದನ್ನು ಎಂಥಾಲಜಿ ಪದ್ಯ ಸಂಗ್ರಹ, ಏನಪ್ಪ ಅಂದರೆ ಕವಿತೆಗಳನ್ನು ಅಥವಾ ಕಥೆಗಳನ್ನು ಏನು ಬೇರೆ ಬೇರೆ ವ್ಯಕ್ತಿಗಳು ಬರೆದಿರೋವಂಥದ್ದಿರ್ಬೋದು ಅಥವಾ ಬೇರೆ ಬೇರೆಯವರು ಪಬ್ಲಿಷ್ ಮಾಡಿರೋವಂಥದ್ದು ಇರ್ಬೋದು, ಅವುಗಳನ್ನೆಲ್ಲನೂ ಒಂದೇ ಕಡೆ ಕೂಡಿಸಿ ಒಂದು ಸಂಗ್ರಹ ರೂಪದಲ್ಲಿ ಮಾಡಿರೋದನ್ನು ಆ್ಯಂಥಾಲಜಿ, ಹೌದಾ, ಪದ್ಯ ಸಂಗ್ರಹ ಅಂತ ಕರಿತೀವಿ. ಇನ್ನು 68 ದ ಸ್ಟಡಿ ಆಫ್ ಹ್ಯೂಮನ್ ರೇಸ್ ಎಸ್ಪೆಷಲಿ ಆಫ್ ಇಟ್ಸ್ ಒರಿಜಿನ್, ಡೆವಲಪ್ಮೆಂಟ್, ಕಸ್ಟಮ್ಸ್ ಆ್ಯಂಡ್ ಬಿಲೀಫ್ಸ್, ಆಂಥ್ರಫಾಲಜಿ, ಮಾನವ ವಿಜ್ಞಾನ, ಮಾನವಿಕ ಶಾಸ್ತ್ರ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಇದನ್ನು ಏನಪ್ಪ ಅಂದರೆ ಮಾನವನ ಚಲನೆ, ರೇಸ್, ಹೌದಾ, ಮನುಷ್ಯ ಬದಲಾಗ್ತಾ ಹೋಗಿದ್ದು, ಎಸ್ಪೆಷಲಿ ಆಫ್ ಇಟ್ಸ್ ಒರಿಜಿನ್, ಹೌದಾ, ತಾನು ಎಲ್ಲಿ ಉಗಮ ಅದೋ ಆ ಉಗಮದಿಂದ ಯಾವ ರೀತಿಯಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಮನುಷ್ಯ ಹರಡಿಕೊಂಡ, ಅವನ ದೇಹದಲ್ಲಿ ಏನು ಬದಲಾವಣೆಗಳಾದವು, ಡೆವಲಪ್ಮೆಂಟ್ಸ್, ಕಸ್ಟಮ್ಸ್ ಆ್ಯಂಡ್ ಬಿಲೀಫ್ಸ್, ಅವನು ಆಚರಿಸಿದಂತಹ ಪದ್ಧತಿಗಳು, ಆಮೇಲೆ ಅವನ ನಂಬಿಕೆಗಳು, ಇದನ್ನು ಒಟ್ಟಾಗಿ ಅಭ್ಯಾಸ ಮಾಡೋದನ್ನು ಆಂಥ್ರಫಾಲಜಿ ಅಂತ ಕರೀತಾರೆ, ಮಾನವ ವಿಜ್ಞಾನ. ಇನ್ನು 69 ಲುಕ್ ಫಾರ್ವರ್ಡ್ ಟು ಆ್ಯಂಟಿಸಿಪೇಟ್, ಆಶಾರಕಣ, ಹೌದಾ, ಮುಂದಿನ ಕಡೆ ಸಾಗುವುದು, ಆಸೆಯನ್ನಿಟ್ಕೊಂಡು ಮುಂದಿನ ಕಡೆ ಸಾಗೋದು. ಇನ್ನು 70 ಅ ಮೆಡಿಸಿನ್ ಟು ನ್ಯೂಲಿಟಿ ದ ಎಫೆಕ್ಟ್ ಆಫ್ ಪಾಯ್ಸನ್, ಅದನ್ನು ಆ್ಯಂಟಿಡೋಟ್ ಅಂತ ಕರೀತಾರೆ, ವಿಷಾಹಾರ ಔಷಧ, ವಿಷವನ್ನು ಕಡಿಮೆ ಮಾಡುವಂಥ ಔಷಧಕ್ಕೆ ಆ್ಯಂಟಿಡೋಟ್ ಅಂತ ಕರೀತಾರೆ. ಯಾವುದೇ ಈಗ ಹಾವಿನ ಕಚ್ಚಿದೆ, ಅದರ ವಿಷ ಇದೆ, ಅಥವಾ ಯಾವುದಾದ್ರೂ ವ್ಯಕ್ತಿ ಪಾಯ್ಸನ್ ತೊಗೊಂಡಿದ್ದಾನೆ, ಅದಕ್ಕೆ ಏನಪ್ಪ ಅಂದರೆ ಆ್ಯಂಟಿಡೋಟನ್ನು ಕೊಡ್ತಾರೆ. ಆ್ಯಂಟಿಡೋಟ್ ಕೊಡೋದ್ರಿಂದ ಆ ವಿಷದ ಪರಿಣಾಮ ಕಡಿಮೆ ಆಗ್ತದೆ, ನ್ಯೂಲಿಟಿ ಕಡಿಮೆ ಮಾಡೋದು, ಎಫೆಕ್ಟ್ ಆಫ್ ಅ ಪಾಯ್ಸನ್. ಇನ್ನು 71 ಅ ಸ್ಟ್ರಾಂಗ್ ಡಿಸ್ಲೈಕ್ ಬಿಟ್ವೀನ್ ಟೂ ಪರ್ಸನ್ಸ್, ಆ್ಯಂಟಿಪತಿ, ಹೌದಾ, ಘೃಣ, ಚಿಡ್, ಎರಡು ಜನರ ವ್ಯಕ್ತಿಗಳ ನಡುವಿರುವಂತಹ ವೈರುಧ್ಯವನ್ನು ನಾವು ಆ್ಯಂಟಿಪತಿ ಅಂತ ಕರಿತೀವಿ.
ಇನ್ನು 72nd, ಒನ್ ಹೂ ಸ್ಟಡೀಸ್ ಆ್ಯಂಟಿಕ್ ಥಿಂಗ್ಸ್, ಆ್ಯಂಟಿಕ್ವೇರಿಯನ್ ಪುರಾತತ್ವಿಕ್. ಹೌದಾ, ಏನಪ್ಪ ಅಂದರೆ ಪುರಾತತ್ವಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಯನ್ನು ನಾವು ಪುರಾತತ್ವಶಾಸ್ತ್ರಜ್ಞ ಅಂತ ಕರಿತೀವಿ. ಅದ ಆ್ಯಂಟಿಕ್ವೇರಿಯನ್. ಒನ್ ಹೂ ಸ್ಟಡೀಸ್ ಆ್ಯಂಟಿಕ್ ಥಿಂಗ್ಸ್, ಹಳೆಯ ಕಾಲದ ಅತ್ಯಂತ ವಿಶೇಷವಾದ ವಸ್ತುಗಳಾಗಿರಬೇಕು. ಅದನ್ನು ಆ್ಯಂಟಿಕ್ ಪೀಸಸ್, ಆ್ಯಂಟಿಕ್ ಥಿಂಗ್ಸ್ ಅಂತ ಕರಿತೀವಿ. 73rd, ದ ಎಕ್ಸಾಕ್ಟ್ ಅಪೋಸಿಟ್. ಹೌದಾ, ಆ್ಯಂಟಿಥೀಸಿಸ್, ಪ್ರತಿವಾದ. ಯಾವುದಾದ್ರೂ ಒಂದು ವಿಷಯಕ್ಕೆ ವಿರೋಧ ಮಂಡನೆ ಆದರೆ ಅದನ್ನು ಆ್ಯಂಟಿಥೀಸಿಸ್ ಅಂತ ಕರೀತಾರೆ, ಪ್ರತಿವಾದ. ಹೌದಾ, ವಿರೋಧವಾದ. ಇನ್ನು 74th, ವರ್ಡ್ಸ್ ವಿಚ್ ಆರ್ ಅಪೋಸಿಟ್ ಇನ್ ಮೀನಿಂಗ್, ಆ್ಯಂಟೋನಿಮ್ ಅಂತ ಕರೀತಾರೆ, ವಿಲೋಮ ಶಬ್ದ. ಆ್ಯಂಟೋನಿಮ್ ಸಿನೋನಿಮ್ ಈಗಾಗಲೇ ನೀವು ಅಭ್ಯಾಸ ಮಾಡಿದರೆ ನಿಮ್ಗೆ ಗುರುತಿದೆ. ಹೌದಾ, ಒಂದು ಪದದ ವಿರುದ್ಧಾರ್ಥಕ ಪದವನ್ನು ನಾವು ಆ್ಯಂಟೋನಿಮ್, ವಿಲೋಮ ಶಬ್ದ ಅಂತ ಕರಿತೀವಿ. 75th, ಅ ಪಾಲಿಸಿ ದ್ಯಾಟ್ ಸಿಗ್ರಿಗೇಟ್ಸ್ ಪೀಪಲ್ ಆನ್ ದ ಬೇಸಿಸ್ ಆಫ್ ರೇಸ್. ಹೌದಾ, ಅಪಾರ್ಥೈಡ್, ರಂಗಭೇದ್. ಹೌದಾ, ಏನಪ್ಪ ಅಂದರೆ ಜನರ ನಡುವೆ ಭೇದ ಭಾವ ಯಾವ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಏನಾದರೂ ಇದ್ದರೆ, ಸಿಗ್ರಿಗೇಟ್ಸ್ ಪೀಪಲ್ ಆನ್ ದ ಬೇಸಿಸ್ ಆಫ್ ರೇಸ್. ಹೌದಾ, ಅದನ್ನು ನಾವು ಅಪಾರ್ಥೈಡ್ ಅಂತ ಕರಿತೀವಿ, ರಂಗಭೇದ. ಇದು ಅಮೆರಿಕಾದಲ್ಲೂ ಸ್ವಲ್ಪ ಕಂಡು ಬರ್ತದೆ. ಇನ್ನು 76th one, a set of rooms forming one residence in a building, apartment, किसी इमारत में कमरों का समूह. ಹೌದಾ, ಒಂದು ದೊಡ್ಡದಾದಂತಹ ಬಿಲ್ಡಿಂಗಲ್ಲಿ ಹಲವಾರು ಜನ ವಾಸಿಸಲಿಕ್ಕೆ ಇರುವಂತಹ ಕೋಣೆಗಳನ್ನು ನಾವು ಏನಪ್ಪ ಅಂದರೆ ಅಪಾರ್ಟ್ಮೆಂಟ್ ಅಂತ ಕರಿತೀವಿ. 77th, ಶೋಯಿಂಗ್ ಆರ್ ಫೀಲಿಂಗ್ ನೋ ಇಂಟ್ರೆಸ್ಟ್, ಎಂಥೂಸಿಯಾಸಮ್ ಆರ್ ಕಾನ್ಸರ್ನ್, ಅಫ್ಯಾಥೆಟಿಕ್ ಅಂತ ಕರಿತೀವಿ. ಉದಾಸೀನ, ಕನ್ನಡದಲ್ಲಿ ಉದಾಸೀನ ಅಂತ ಬರ್ತದೆ. ಯಾವುದೇ ವಿಷಯ ವಸ್ತುವಿನಲ್ಲಿ ಏನಪ್ಪ ಅಂದರೆ ಹುರುಪು ಹುಮ್ಮಸ್ಸನ್ನು ತೋರದೇ ಇರೋದು, ಆಸಕ್ತಿಯನ್ನು ತೋರಿಸೋದು ಅಥವಾ ಕಾಳಜಿಯನ್ನು ತೋರಿಸದೇ ಇರೋದನ್ನು ಅಫ್ಯಾಥೆಟಿಕ್ ಅಂತ ಕರೀತಾರೆ, ಉದಾಸೀನ. ಇನ್ನು 78th, ದ ಫೀಲಿಂಗ್ ಆಫ್ ನಾಟ್ ಬೀಯಿಂಗ್ ಇಂಟ್ರೆಸ್ಟೆಡ್ ಇನ್ ಆರ್ ಎಂಥೂಸಿಯಾಸ್ಟಿಕ್, ಅದನ್ನು ಅಫಾತಿ ಅಂತ ಕರಿತೀವಿ, ಉದಾಸೀನತ. ಹೌದಾ, ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರುವುದು, ಅದನ್ನು ಅಫಾತಿ, ಉದಾಸೀನತ ಅಂತ ಕರಿತೀವಿ. 79th, ಲಾಸ್ ಆಫ್ ಸ್ಪೀಚ್ ಡ್ಯೂ ಟು ಮೆಡಿಕಲ್ ಪ್ರಾಬ್ಲಮ್. ಹೌದಾ, ಅಫಾಸಿಯಾ, ಬೋಲಿ ಬಂದ್ ಹೋಣ. ಹೌದಾ, ಏನಪ್ಪ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಯುವಂಥ ಯಾವುದಾದ್ರೂ ಬದಲಾವಣೆಯಿಂದ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಮಾತನ್ನು ಕಳ್ಕೊಂಡ್ರೆ ಅದನ್ನು ಅಫಾಸಿಯಾ ಅಂತ ಕರಿತೀವಿ. ಇನ್ನು 80th one, ಅ ಪ್ಲೇಸ್ ವೇರ್ ಬೀಸ್ ಆರ್ ಕೆಪ್ಟ್. ಹೌದಾ, ಅಪಿಯರಿ ಅಂತ ಕರಿತೀವಿ. ಹೌದಾ, ಮಧುಮಕ್ಖಿಯೋಕೆ ಪಾಲನ್ ಕರ್ನೆ ಕಾ ಸ್ಥಾನ್, ಏನಪ್ಪ ಅಂದರೆ ಜೇನು ಹುಳುಗಳನ್ನು ಸಾಕುವಂತಹ ಪ್ರದೇಶವನ್ನು ಅಪಿಯರಿ ಅಂತ ಕರಿತೀವಿ. ಹೌದಾ. ಇನ್ನು 81st, ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಫಾರ್ ಸಮಥಿಂಗ್ ದ್ಯಾಟ್ ಒನ್ ಹ್ಯಾಸ್ ಅಪಾಲಜಿ ಡನ್ ರಾಂಗ್, ಕ್ಷಮಾ ಮಾಂಗನ, ಅಪಾಲಜಿ ಅಂತ ಕರಿತೀವಿ. ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಫಾರ್ ಸಮಥಿಂಗ್ ದ್ಯಾಟ್ ಒನ್ ಹ್ಯಾಸ್ ಡನ್ ರಾಂಗ್, ಯಾವುದಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆ ತಪ್ಪಿಗೆ ಏನಪ್ಪ ಅಂದರೆ ವಿಷಾದವನ್ನು ವ್ಯಕ್ತಪಡಿಸ್ಲಿಕ್ಕೆ, ರಿಗ್ರೆಟ್ ವಿಷಾದವನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಪಾಲಜಿ ಕೇಳ್ತೀವಿ, ಕ್ಷಮೆಯನ್ನು ಕೇಳ್ತೀವಿ. ಅಪಾಲಜಿ, ಕ್ಷಮಾ ಮಾಂಗನ, ಕ್ಷಮೆಯನ್ನು ಕೇಳೋದು. ಇನ್ನು 82nd, ದ ಸ್ಟೇಟ್ ಆಫ್ ಹ್ಯಾವಿಂಗ್ ರಿಜೆಕ್ಟೆಡ್ ಯುವರ್ ರಿಲಿಜಿಯಸ್ ಬಿಲೀಫ್ಸ್ ಆರ್ ಯುವರ್ ಪೊಲಿಟಿಕಲ್ ಪಾರ್ಟಿ ಆರ್ ಕಾಸ್, ಅದನ್ನು ಅಫೋಸ್ಟೆಸಿ ಅಂತ ಕರಿತೀವಿ. ಹೌದಾ, ಸ್ವಧರ್ಮ ತ್ಯಾಗ ಏನಪ್ಪ ಅಂದರೆ ದ ಸ್ಟೇಟ್ ಆಫ್ ಹ್ಯಾವಿಂಗ್ ರಿಜೆಕ್ಟೆಡ್ ಯುವರ್ ರಿಲಿಜಿಯಸ್ ಬಿಲೀಫ್ಸ್ ಆರ್ ಯುವರ್ ಪೊಲಿಟಿಕಲ್ ಪಾರ್ಟಿ ಆರ್ ಕಾಸ್. ಹೌದಾ, ತಾನು ಇರುವಂಥ ಧರ್ಮ ಅಥವಾ ರಾಜಕೀಯ ಪಕ್ಷ ಅಥವಾ ತನ್ನ ವೈಯಕ್ತಿಕ ಆಸೆಯನ್ನು ಇಟ್ಕೊಳ್ಳದೆ, ಹೌದಾ, ಏನಪ್ಪ ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಮಂಡಿಸೋದಕ್ಕೆ ಏನಪ್ಪ ಅಂದರೆ ಸ್ವಧರ್ಮ ತ್ಯಾಗ ಅಂತ ಕರೀತಾರೆ. ಅಲ್ಲಿ ತನ್ನ ಧರ್ಮ, ತನ್ನ ಭಾಷೆ ಅಥವಾ ಏನೋ ತನ್ನ ರಾಜಕೀಯ ಪಕ್ಷ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ, ವಿಷಯವನ್ನು ಮಂಡಿಸಿದ್ರೆ ಅದನ್ನು ಅಪೋಸ್ಟಾಸಿ ಅಂತ ಕರೀತಾರೆ, ಸ್ವಧರ್ಮ ತ್ಯಾಗ. ಇನ್ನು 83rd, ಅ ಪಯೋನಿಯರ್ ಆಫ್ ಅ ರಿಫಾರ್ಮ್ ಮೂವ್ಮೆಂಟ್, ಅಪೋಸ್ಟಲ್, ಪ್ರಚಾರಕ. ಹೌದಾ, ಏನಪ್ಪ ಅಂದರೆ ಸಾಮಾಜಿಕ ಸುಧಾರಣೆಗಳಲ್ಲಿ ಮುಖ್ಯಸ್ಥರಾಗಿರ್ತಾರೆ, ಅವ್ರನ್ನ ಅಪೋಸ್ಟಲ್ ಅಂತ ಕರಿತೀವಿ, ಪ್ರಚಾರಕ. ಇನ್ನು 84th, ಕಾಸಿಂಗ್ ಶಾಕ್ ಆರ್ ಡಿಸ್ಮೆ, ಅಫಾಲಿಂಗ್, ಭಯಾವಹ. ಏನಪ್ಪ ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ಹೆದರಿಕೆ ಅಥವಾ ಏನೋ ಅಂಜಿಕೆ
ಉಂಟು ಮಾಡುವಂಥದ್ದಿದ್ರೆ ಅದನ್ನು ಅಫಾಲಿಂಗ್ ಅಂತ ಕರೀತಾರೆ. ಭಯವನ್ನು ಹುಟ್ಟಿಸುವಂಥದ್ದು. 85th ಬಿ ಅಪ್ರಾಪ್ರಿಯೇಟ್ ಆರ್ ಅಪ್ಲಿಕೇಬಲ್. ಹೌದಾ, ಅಪ್ಯಾರಟೇನ್ ಅಂತ ಕರೀತಾರೆ. ಅಪ್ಯಾರಟೇನ್ ಸಂಬಂಧ ರಖಣ ಟು ಅಪ್ರಾಪ್ರಿಯೇಟ್ ಆರ್ ಅಪ್ಲಿಕೇಬಲ್. ಹೌದಾ, ಸರಿ ಅನಿಸೋದು ಅಥವಾ ಅನ್ವಯಿಸೋದು, ಅದನ್ನು ಅಪ್ಯಾರಟೇನ್ ಸಂಬಂಧ ರಖಣ. ಇನ್ನು 86th ಎಸ್ಟಿಮೇಷನ್ ಆಫ್ ಥಿಂಗ್ಸ್ ವರ್ತ್, ಅದನ್ನು ಅಪ್ರೈಸಲ್ ಅಂತ ಕರಿತೀವಿ. ಮೂಲ್ಯಾಂಕನ್, ವ್ಯಾಲ್ಯೂಯೇಷನ್, ಇಂಗ್ಲೀಷಲ್ಲಿ ಇದಕ್ಕೆ ಮತ್ತೊಂದು ವರ್ಡ್ ಕೊಡ್ಬೋದು, ವ್ಯಾಲ್ಯೂಯೇಷನ್. ಎಸ್ಟಿಮೇಷನ್ ಆಫ್ ಥಿಂಗ್ಸ್ ವರ್ತ್, ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ನಿರ್ಧರಿಸೋದಕ್ಕೆ ಅಪ್ರೈಸಲ್ ಅಂತ ಕರೀತಾರೆ. ಇನ್ನು 87th ಟು ರೈಸ್ ಇನ್ ವ್ಯಾಲ್ಯೂ. ಅಪ್ರಿಷಿಯೇಟ್, ಮೂಲ್ಯ ಬಡಾಣ. ಹೌದಾ, ಯಾವುದೇ ಒಂದು ವಸ್ತುವಿನ ಮೌಲ್ಯವನ್ನು ಹೆಚ್ಚಿಸೋದು, ಟು ರೈಸ್ ಇನ್ ವ್ಯಾಲ್ಯೂ, ಅಪ್ರಿಷಿಯೇಟ್ ಅಂತ ಕರಿತೀವಿ. ಇನ್ನು 88th ಅ ಪರ್ಸನ್ ಹೂ ವರ್ಕ್ಸ್ ಫಾರ್ ಎನ್ ಎಕ್ಸ್ಪರ್ಟ್ ಟು ಲರ್ನ್ ಅ ಟ್ರೆಡ್. ಹೌದಾ, ಅ ಪರ್ಸನ್ ಹೂ ವರ್ಕ್ಸ್ ಫಾರ್ ಎಕ್ಸ್ಪರ್ಟ್ ಟು ಲರ್ನ್ ಅ ಟ್ರೆಡ್, ಅಪ್ರೆಂಟಿಸ್ ಅಂತ ಕರಿತೀವಿ, ಶಿಕ್ಷಾರ್ಥಿ. ಯಾವುದಾದ್ರೂ ವ್ಯಕ್ತಿಯ ಹತ್ತಿರ ಏನಪ್ಪ ಅಂದರೆ ತಾನು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಪ್ರಾವೀಣ್ಯವನ್ನು ಹೊಂದಲು ಅಥವಾ ಕೌಶಲ್ಯವನ್ನು ಹೊಂದಲು ಕಲಿಕೆಯನ್ನು ಮಾಡ್ತಾ ಇದ್ದರೆ ಅವನನ್ನು ಅಪ್ರೆಂಟಿಸ್ ಅಂತ ಕರಿತೀವಿ, ಶಿಕ್ಷಾರ್ಥಿ. 89th ಬೀಯಿಂಗ್ ಅಫ್ರೇಡ್ ಆಫ್ ವಾಟರ್ ಆರ್ ಬೀಯಿಂಗ್ ನಿಯರ್ ವಾಟರ್, ಇದನ್ನು ಆಕ್ವಾಫೋಬಿಯಾ ಅಂತ ಕರೀತಾರೆ, ಜಲಕ ಭಯ. ಹೌದಾ, ನೀರನ್ನು ನೋಡಿದ ತಕ್ಷಣ ಭಯಪಡುವಂಥ ವ್ಯಕ್ತಿಗಳಿಗೆ ಆಕ್ವಾಫೋಬಿಯಾ ಅಂತ ಕರಿತೀವಿ. ಬೀಯಿಂಗ್ ಅಫ್ರೇಡ್ ಆಫ್ ವಾಟರ್, ನೀರನ್ನು ನೋಡಿ ಅಂಜಿಕೊಳ್ಳೋರು ಅಥವಾ ನೀರಿನಿಂದ ದೂರ ಸರಿಯೋರು, ಆಕ್ವಾಫೋಬಿಯಾ. 90th ಒನ್ ಅ ಗ್ಲಾಸ್ ಟ್ಯಾಂಕ್ ವೇರ್ ಫಿಶ್ ಆ್ಯಂಡ್ ವಾಟರ್ ಪ್ಲಾಂಟ್ಸ್ ಆರ್ ಕೆಫ್ಟ್, ಅಕ್ವೇರಿಯಂ ಅಂತ ಕರಿತೀವಿ, ಮಚ್ಲಿಘರ್. ಹೌದಾ, ಏನಪ್ಪ ಅಂದರೆ ಮೀನುಗಳನ್ನು ಸಾಕುವ ಪೆಟ್ಟಿಗೆ. ಇನ್ನು 91st ಗ್ರೋಯಿಂಗ್ ಆರ್ ಲಿವಿಂಗ್ ಇನ್ ಆರ್ ನಿಯರ್ ವಾಟರ್, ಅಕ್ವಾಟಿಕ್, ಜಲೀಯ. ಹೌದಾ, ಏನಪ್ಪ ಅಂದರೆ ಬೆಳೆಯೋದು ಎಲ್ಲಿಪ್ಪ ಅಂದರೆ ನೀರಿನಲ್ಲಿ, ಅಥವಾ ಇರೋದು ಎಲ್ಲಿಪ್ಪ ಅಂದರೆ ನೀರಿನಲ್ಲಿ. ಅಂತಹ ಜೀವಿಗಳನ್ನು ನಾವು ಏನಪ್ಪ ಅಂದರೆ ಜಲಚರಗಳು, ಅಕ್ವಾಟಿಕ್ ಅಂತ ಕರಿತೀವಿ. 92nd ಸೂಟೇಬಲ್ ಫಾರ್ ಗ್ರೋಯಿಂಗ್ ಕ್ರಾಪ್ಸ್. ಹೌದಾ, ಎರೇಬಲ್ ಅಂತ ಕರಿತೀವಿ, ಕೃಷಿ ಯೋಗ್ಯ. ಎರೇಬಲ್ ಅಂದ್ರೇನು, ಕೃಷಿ ಯೋಗ್ಯ. ಯಾವುದಾದ್ರೂ ಬೆಳೆಗಳನ್ನು ಬೆಳೀಲಿಕ್ಕೆ ಯೋಗ್ಯವಾಗಿದ್ದರೆ ಅದನ್ನು ಎರೇಬಲ್ ಅಂತ ಕರಿತೀವಿ. 93rd ಅ ಪರ್ಸನ್ ಹೂ ಈಸ್ ಚೂಸನ್ ಟು ಸೆಟಲ್ ಅ ಡಿಸ್ಅಗ್ರಿಮೆಂಟ್, ಅ ಪರ್ಸನ್ ಅಪಾಯಿಂಟೆಡ್ ಬೈ 2 parties to resolve dispute. ಹೌದಾ, ಆರ್ಬಿಟ್ರೇಟರ್ ಪಂಚ. ಹೌದಾ, ಕನ್ನಡದಲ್ಲಿ ನಾವು ಪಂಚರು ಅಂತ ಕರಿತೀವಿ. ಉತ್ತರ ಕರ್ನಾಟಕದಲ್ಲಿ ಆ ಪಂಚಾಯತಿಲಿ ಪಂಚರಿರ್ತಾರೆ. ಅವ್ರು ಏನಪ್ಪ ಅಂದರೆ ಎರಡು ಜನ ವ್ಯಕ್ತಿಗಳ ನಡುವೆ ಬಂದಂತಹ ಸಮಸ್ಯೆಯನ್ನು, ಡಿಸ್ಅಗ್ರಿಮೆಂಟ್ ಅಂದರೆ ಏನು, ಸಮಸ್ಯೆ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ 2 ಜನ ಪಾರ್ಟಿಗಳು ಕೂಡಿ, ಹೌದಾ, ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೇಮಿಸಿದಂಥ ವ್ಯಕ್ತಿ ಪಂಚ, ಆರ್ಬಿಟ್ರೇಟರ್ ಅಂತ ಕರಿತೀವಿ ನಾವು. ಇನ್ನು 94th ಒನ್ ಹೂ ಸ್ಟಡೀಸ್ ಹ್ಯೂಮನ್ ಎಂಟಿಕ್ವಿಟೀಸ್. ಹೌದಾ, ಆರ್ಕಿಯಾಲಜಿಸ್ಟ್, ಪುರಾತತ್ವ ವಿಜ್ಞಾನಿ. ಒನ್ ಹೂ ಸ್ಟಡೀಸ್ ಹ್ಯೂಮನ್ ಎಂಟಿಕ್ವಿಟೀಸ್. ನೋಡ್ರಿ, ಭೂಮಿಯಲ್ಲಿ ಹೋದಂಥ ಮಾನವನ ಪಳೆಯುಳಿಕೆಯನ್ನು ಅಧ್ಯಯನ ಮಾಡುವಂಥ ವ್ಯಕ್ತಿಗೆ ಆರ್ಕಿಯಾಲಜಿಸ್ಟ್. ಹೌದಾ, ಪುರಾತತ್ವ ಶಾಸ್ತ್ರಜ್ಞ ಅಂತ ಕರಿತೀವಿ. ಇನ್ನು 95th ದ ಸ್ಟಡಿ ಆಫ್ ಹ್ಯೂಮನ್ ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟ್ರಿ ಥ್ರೂ ಎಕ್ಸ್ಕವೇಷನ್ ಆಫ್ ಸೈಟ್ಸ್, ಅದನ್ನು ಆರ್ಕಿಯಾಲಜಿ ಅಂತ ಕರಿತೀವಿ, ಪುರಾತತ್ವ. ಹೌದಾ, ಭೂಮಿಯ ಅಂತರಾಳದಲ್ಲಿ ಹುದುಗಿ ಹೋಗಿರುವಂತಹ ಮಾನವನ ಇತಿಹಾಸ ಅಥವಾ ಅದರ ಪೂರ್ವ ಇತಿಹಾಸ ಅಗೆಯೋದ್ರ ಮೂಲಕ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಆರ್ಕಿಯಾಲಜಿ, ಪುರಾತತ್ವ ಅಂತ ಕರಿತೀವಿ. ಇನ್ನು 96th ಅ ಲಾರ್ಜ್ ಬಾಡಿ ಆಫ್ ವಾಟರ್ ವಿತ್ ಮೆನಿ ಐಲ್ಯಾಂಡ್ಸ್. ಹೌದಾ, ಆರ್ಚಿಪೆಲಗೋ ಅಂತ ಕರಿತೀವಿ, ದ್ವೀಪ ಸಮೂಹ. ಹೌದಾ, ಏನಪ್ಪ ಅಂದರೆ ಲಾರ್ಜ್ ಬಾಡಿ ಆಫ್ ವಾಟರ್ ವಿತ್ ಮೆನಿ ಐಲ್ಯಾಂಡ್ಸ್. ಹೌದಾ, ಅತ್ಯಂತ ವಿಸ್ತಾರವಾದ ಪ್ರದೇಶದಲ್ಲಿ ನೀರು ಹರಿದುಕೊಂಡಿದೆ. ಆ ನೀರಿನಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ದ್ವೀಪ ಸಮೂಹಗಳಿದ್ದರೆ ಅದನ್ನು ಆರ್ಚಿಪೆಲಗೋ ಅಥವಾ ಆರ್ಕಿಪೆಲಗೋ ಅಂತ ಕರೀತಾರೆ, ದ್ವೀಪ ಸಮೂಹ. ಅಂಡಮಾನ್ ನಿಕೋಬಾರ್ಗಳೇನಪ್ಪ ಅಂದರೆ ದ್ವೀಪ ಸಮೂಹಗಳು ಭಾರತದ್ದು. ಇನ್ನು 97th ಒನ್ ದ ಪ್ಲೇಸ್ ವೇರ್ ಪಬ್ಲಿಕ್ ಗವರ್ನಮೆಂಟ್ ಆರ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಆರ್ ಕೆಪ್ಟ್. ಹೌದಾ, ಆರ್ಚಿವ್ಸ್ ಅಂತ ಕರಿತೀವಿ, ಅಭಿಲೇಖಗಾರ. ಹೌದಾ, ಅಭಿಲೇಖನಾಲಯ ಆರ್ಚಿವ್ಸ್. ಏನಪ್ಪ ಅಂದರೆ ಇಲ್ಲಿ ಜನರಿಗೆ ಸಂಬಂಧಪಟ್ಟಂತಹ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಆಧಾರ ದಾಖಲೆಗಳನ್ನು ಇಟ್ಟಿರ್ತಾರೆ. ಅದಕ್ಕೆ ಅವುಗಳನ್ನು ಆರ್ಚಿವ್ಸ್ ಅಂತ ಕರಿತೀವಿ, ಆರ್ಕೈವ್ಸ್. 98th ಅ ಪ್ಲೇಸ್ ವೇರ್ ಫೈಟ್ಸ್ ಟೇಕ್ಸ್ ಪ್ಲೇಸ್, ಅರೇನಾ, ಅಖಾಡ. ಹೌದಾ, ಏನಪ್ಪ ಅಂದರೆ ಮೈದಾನ ಅಂತ ಕರಿಬೋದು. ಮೈದಾನದಲ್ಲಿ ನಾವೇನಪ್ಪ ಅಂದರೆ ಕುಸ್ತಿ ಆಗಿರ್ಬೋದು, ಬೇರೆ ಬೇರೆ ಆಟಗಳನ್ನು, ಹೊಡೆದಾಡುವ ಆಟಗಳನ್ನು ನೋಡ್ತೀವಿ. ಇನ್ನು 99th ಒನ್ನು
ಅ ಗವರ್ನಮೆಂಟ್ ಬೈ ದ ನೋಬಲ್ಸ್, ಗವರ್ನಮೆಂಟ್ ಬೈ ಅ ಪರ್ಸನ್ ಆಫ್ ಅ ಹೈಯೆಸ್ಟ್ ಸೋಷಿಯಲ್ ಆರ್ಡರ್, ಅದನ್ನು अरिस्टोक्रासी श्रेष्ठ जनों के द्वारा शासन, अरिस्टोक्रासी श्रेष्ठ जनों के द्वारा शासन, ಉನ್ನತ ವ್ಯಕ್ತಿಗಳಿಂದ ನಡೆಸುವಂಥ ಅಧಿಕಾರ. ಹೌದಾ? ಗವರ್ನಮೆಂಟ್ ಬೈ ನೋಬಲ್ಸ್, ಉನ್ನತ ವ್ಯಕ್ತಿಗಳಿಂದ ನಡೆಸುವಂಥ ಸರ್ಕಾರ. ಗವರ್ನಮೆಂಟ್ ಬೈ ಅ ಪರ್ಸನ್ ಆಫ್ ಹೈಯೆಸ್ಟ್ ಸೋಷಿಯಲ್ ಆರ್ಡರ್. ಹೌದಾ? ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲಿರುವಂಥ ಉನ್ನತ ವ್ಯಕ್ತಿಗಳು, ಹೌದಾ, ರಾಜ್ಯಭಾರವನ್ನು ನಡೆಸ್ತಾ ಇದ್ರೆ ಅದನ್ನು ಅರಿಸ್ಟೋಕ್ರಾಸಿ ಅಂತ ಕರಿತೀವಿ. ಹೌದಾ? ಏನಪ್ಪ ಅಂದರೆ ಕುಟುಂಬ ಆಡಳಿತ ಅಥವಾ ಏನು ರಾಜ ಆಡಳಿತ, ಇವು ಅರಿಸ್ಟೋಕ್ರಾಸಿಯಲ್ಲಿ ಬರ್ತಾವೆ. ಇನ್ನು 100th ಒನ್, ಮಿಲಿಟರಿ ಸ್ಟ್ರಕ್ಚರ್ ವೇರ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಆ್ಯಂಡ್ ಅದರ್ ಮಿಲಿಟರಿ ಎಕ್ವಿಪ್ಮೆಂಟ್ ಆರ್ ಸ್ಟೋರ್ಡ್ ಆ್ಯಂಡ್ ಟ್ರೈನಿಂಗ್ ಈಸ್ ಗಿವನ್ ಇನ್ ದ ಯೂಸ್ ಆಫ್ ಆರ್ಮ್ಸ್. ಅದನ್ನು ಆರ್ಸನಲ್ ಅಂತ ಕರೀತಾರೆ, ಶಸ್ತ್ರಾಗಾರ. ಹೌದಾ? ಏನಪ್ಪ ಅಂದರೆ ಸೈನಿಕ ಪಡೆಯ ಏನಪ್ಪ ಅಂದರೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್, ಅವರಿಗೆ ಸಂಬಂಧಪಟ್ಟಂಥ ಆಯುಧಗಳು ಮತ್ತು ವಸ್ತುಗಳು ಮತ್ತು ಸೈನಿಕರ ವಸ್ತುಗಳು ಆರ್ ಸ್ಟೋರ್ಡ್ ಆ್ಯಂಡ್ ಟ್ರೈನಿಂಗ್ ಗಿವನ್ ಇನ್ ದ ಯೂಸ್ ಆಫ್ ಆರ್ಮ್ಸ್. ಹೌದಾ? ಬೇರೆ ಬೇರೆ ಏನಪ್ಪ ಅಂದರೆ ಆಯುಧಗಳನ್ನು ತೆಗೆದುಕೊಂಡು ಅವರಿಗೆ ಶಸ್ತ್ರಚಿಕಿತ್ಸೆ ತರಬೇತಿಯನ್ನು ಕೊಡೋದಕ್ಕೆ ನಾವೇನು ಕರಿತೀವಿ ಅಂದರೆ ಆರ್ಸನಲ್ ಅಂತ ಕರಿತೀವಿ. ಹಾಗಾದರೆ ನಾವು ಇಲ್ಲಿವರೆಗೂ 51ರಿಂದ 100ರವರೆಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನೋಡಿದ್ವಿ. ಇದು ಪಾರ್ಟ್ 2. ಹೌದಾ? ಪಾರ್ಟ್ 1 ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಇದು ಪಾರ್ಟ್ 2. ಹೌದಾ? ಇದೇ ರೀತಿಯಾಗಿ ಪಾರ್ಟ್ 3, ಪಾರ್ಟ್ 4 ಎಷ್ಟು ಸಾಧ್ಯ ಇದೆ, ಏಕೆಂದರೆ ಇದನ್ನು ಎಷ್ಟೆಷ್ಟು ತಿಳ್ಕೊಳ್ತೀರಾ ಅಷ್ಟು ಇಂಗ್ಲೀಷ್ ನಿಮ್ಗೆ ಈಸಿ ಆಗ್ತಾ ಹೋಗ್ತದೆ. ಹೌದಾ? ಇಂಗ್ಲೀಷ್ ನನಗೆ ಚೆನ್ನಾಗಿ ಬರೋದಿಲ್ಲ ಅನ್ನುವಂಥವ್ರು ಇಂಥದನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಅಪೋಸಿಟ್ ವರ್ಡ್ಸು, ಆ್ಯಂಟೋನಿಮ್ಸು ಮತ್ತು ಸಿನೋನಿಮ್ಸ್ ಅಂತ ಹೇಳಿದ್ನಲ್ಲ, ಇಂಥವುಗಳನ್ನು ಹೆಚ್ಚೆಚ್ಚಾಗಿ, ಆಮೇಲೆ ಏನಪ್ಪ ಅಂದರೆ ಲೆಟರ್ ರೈಟಿಂಗ್ಗಳನ್ನು, ಆಮೇಲೆ ಪ್ರಬಂಧಗಳನ್ನು, ಎಸೀಸ್, ಹೌದಾ, ಇಂಥವುಗಳನ್ನು ಹೆಚ್ಚೆಚ್ಚು ನೋಡಿದ್ರೆ ನಿಮ್ಮ ಏನಪ್ಪ ಅಂದರೆ ಮಾಸ್ಟ್ರಿ ಹೆಚ್ಚಾಗ್ತದೆ ಇಂಗ್ಲೀಷ್ನಲ್ಲಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲರ್ಸ್ಗಂತೂ ತುಂಬಾ ಇಂಪಾರ್ಟೆಂಟು. 1 or 2 ಮಾರ್ಕ್ಸ್ ಆರ್ ಫಿಕ್ಸ್ಡ್ ಇನ್ ಎವ್ರಿ ಎಕ್ಸಾಮ್. ಹೌದಾ? ಆಮೇಲೆ 8th and 10th ಅವರಲ್ಲಿ ನಿಮ್ಮ ಮ್ಯಾನ್ಯುವಲ್ ಎಕ್ಸಾಮಲ್ಲಿ ಇದ್ದೇ ಇರ್ತಾವೆ. ಹೌದಾ? ಆಮೇಲೆ ನೀವು ಕಲಿಯುವಂಥ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಬೋದು, ಥರ್ಡ್ ಲ್ಯಾಂಗ್ವೇಜ್, ಅದರಲ್ಲಿ ಮಾಸ್ಟ್ರಿ ಹೊಂದಬೇಕು. ಆಮೇಲೆ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಸೈನ್ಸ್ ರಿಲೇಟೆಡ್, SS ರಿಲೇಟೆಡ್ ಸಬ್ಜೆಕ್ಟ್ಸಲ್ಲೂ ಮಾಸ್ಟ್ರಿ ಹೊಂದಬೇಕಂದ್ರೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೆಚ್ಚು ಕಡಿಮೆ ಅಲ್ಲೂ ರಿಪೀಟ್ ಆಗ್ತಾವೆ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನೀವು ಕೆಲವು ಜನ ಸ್ನೇಹಿತರ ಗುಂಪುಗಳು ಮಾಡ್ಕೊಂಡಿರ್ತೀರಿ. ಹೌದಾ? ನಿಮಗೆ ಯೂಸ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಯೂಸ್ ಆಗಲಿ ಅಂತ ಆ ಗುಂಪುಗಳಲ್ಲಿ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.